ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟ್ ಜಾಬ್ಸ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಏನಾದರೂ ಈ ಒಂದು ಕರ್ನಾಟಕ ಹೈಕೋರ್ಟ್ನ ಒಂದು ಪ್ಯೂನ್ ಪೋಸ್ಟ್ ಆಗಿರ್ಬೋದು, ಪ್ರೊಸೆಸ್ ಸರ್ವರ್ ಆಗಿರ್ಬೋದು, ಹೌಸ್ ಕೀಪಿಂಗ್, ವಾಚ್ಮೇನು, ಇನ್ನಿತರ ಒಂದು ಡಿ ಗ್ರೂಪ್ಗಳ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ತುಂಬ ಈಸಿಯಾಗಿ ನಿಮಗೆ ಅರ್ಜಿ ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಜುಡಿಷಿಯರಿ ಅಂತ ಸರ್ಚ್ ಮಾಡಿ. ಜುಡಿಷಿಯರಿ ಕರ್ನಾಟಕ ಅಂತ ಸರ್ಚ್ ಮಾಡಿ. ಫಸ್ಟ್ ಲಿಂಕ್ ಬರುತ್ತೆ judiciary.karnataka.go.in ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ ನಿಮಗೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಯಾವ್ಯಾವ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ ಅನ್ನೋದು ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ವ್ಯೂ ಆಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಪೋಸ್ಟ್ಗಳು ಇಲ್ಲಿ ನಿಮಗೆ ಶೋ ಆಗುತ್ತೆ. ಈ ಒಂದು ರಿಕ್ರೂಟ್ಮೆಂಟ್ ಆಪ್ಷನಲ್ಲಿ ನೀವು ಫಸ್ಟ್ ಲಿಂಕನ್ನು ಆಯ್ಕೆ ಮಾಡ್ಕೋಬೇಕು. ಈ ಒಂದು ರಿಕ್ರೂಟ್ಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಲಿಂಕ್ ಇದೆ ನೋಡಿ, ವೇರಿಯಸ್ ಪೋಸ್ಟ್ ಆಫ್ ಡಿ ಗ್ರೂಪ್ ಅಂತ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಂತ ಹೇಳಿಸಿ ಎಲ್ಲ ಒಂದು PDF ನೋಟಿಫಿಕೇಷನ್ ಇಲ್ಲಿ ದೊರೆಯುತ್ತೆ ನಿಮಗೆ. ಇದರಲ್ಲಿ ಕೆಳಗಡೆ ಫಾರ್ 90 ಪೋಸ್ಟ್ ಆಫ್ ಗ್ರೂಪ್ ಡಿ RPC ಟು ಅಪ್ಲೈ ಕ್ಲಿಕ್ ಹಿಯರ್ ಅಂತಿದೆ ನೋಡಿ. ಸೀರಿಯಲ್ ನಂಬರ್ 4 ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಂದು 31/7/2026 ಇದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ರೈಟ್ ಸೈಡಲ್ಲಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಇಂಟ್ರಕ್ಷನನ್ನು ಕೊಟ್ಟಿರ್ತಾರೆ, ಯಾವ ರೀತಿ ಅಪ್ಲೈ ಮಾಡೋದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಇಂಟ್ರಕ್ಷನನ್ನು ಸರಿಯಾಗಿ ಓದ್ಕೋಬೇಕು. ಓದ್ಕೊಂಡು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ನಿಮಗೆ ಈ ರೀತಿ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಹೆಸರನ್ನು ಹಾಕ್ತಾ ಹೋಗಬೇಕು. ನೇಮ್ ಆಫ್ ದ ಅಪ್ಲಿಕ್ಯಾಂಟು ಫುಲ್ ನೇಮ್ SLC ಪ್ರಕಾರ ಇಲ್ಲಿ ಹೆಸರನ್ನು ಹಾಕ್ಕೊಳ್ಳಿ. ನಂತರ ನೇಮ್ ಆಫ್ ದ ಫಾದರ್ ನೇಮು, ಇಲ್ಲಿ ತಂದೆ ಹೆಸರನ್ನು ಹಾಕ್ಕೊಳ್ಳಿ, ಫಾದರು. ಇಲ್ಲಿ ಜೆಂಡರ್ ಕೇಳ್ತಾ ಇದೆ, ಮೇಲ್ ಆರ್ ಫೀಮೇಲ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ಡೇಟು, ಮಂತು, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊತ ಕ್ಯಾಟಗರಿ ಕ್ಲೈಮ್ಡ್ ಅಂತ ಕೇಳ್ತಾ ಇದೆ. ಕ್ಯಾಟಗರಿ ಕ್ಲೈಮ್ ಬಂದು ನಿಮಗೆ SC ST ಜನರಲ್ಲು OBC ಕ್ಯಾಟಗರಿ 1 2A 2B ಯಾವುದಿದೆ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕೆಳಗಡೆ ಮತ್ತೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಓಪನ್ ಆಗ್ತಾ ಇಲ್ಲ ಯಾಕೋ. ಕ್ಯಾಟಗರಿ ಹೋದ ನಂತರ ಈ ರೀತಿಯಾಗಿ ಬರ್ತಾ ಇದೆ. ಓನ್ಲಿ ಫಾರ್ SC ಕ್ಯಾಂಡಿಡೇಟ್ ಸಬ್ ಗ್ರೂಪ್ ಅಂತ ಕೇಳ್ತಾ ಇದೆ. SC ಆಗಿದ್ದರೆ ABC ಅಂತ, ಇವಾಗೆಲ್ಲ ಮೀಸಲಾತಿ ಮಾಡಿದಾರಲ್ಲ 5%, ಅದನ್ನು ABC ಅಂತ ಮಾಡಿದ್ದಾರೆ. ನಿಮಗೆ SCಯಲ್ಲಿ AB ಯಾವುದಂತ ಅಂತ ನಿಮಗೆ ಗೊತ್ತಿರಬೇಕು. SC ಆಗಿದ್ದರೆ ಇದನ್ನು ABC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದೆ. ಇಲ್ಲಿ RD ನಂಬರನ್ನು ಎಂಟರ್ ಮಾಡಬೇಕು. RD ನಂಬರ್ ಎಂಟರ್ ಆದ ನಂತರ ಡೇಟ್ ಆಫ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಡೇಟನ್ನು ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಒಂದು ಡೇಟನ್ನು ಕೊಟ್ಟಿರ್ತಾರೆ, ಯಾವ ಡೇಟಿಗೆ ಇಶ್ಯೂ ಆಗಿದೆ ಆ ಒಂದು ಡೇಟನ್ನು ಇಲ್ಲಿ ನೀವು ಮೆನ್ಷನನ್ನು ಮಾಡಬೇಕು. ಡೇಟ್ ಹಾಕ್ಕೊಳ್ಳಿ. ಅದನಂತರ ಆರ್ ಯು ಅಪ್ಲೈಯಿಂಗ್ ಫಾರ್ ರೆಸಿಡೆಂಟಲ್ ಕ್ಯಾರ್ಡ್ ಕರ್ನಾಟಕ ಅಂತ ಇದೆ. ಆಯಿತಾ, RPC ಅಂತ ಆಗುತ್ತೆ. ರೆಸಿಡೆಂಟಲ್ ಕ್ಯಾರ್ಡ್ ಎಸ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಆಮೇಲೆ ರಿಸರ್ವೇಷನ್ ಕೇಳ್ತಾ ಇದೆ. ರಿಸರ್ವೇಷನ್ ಬಂದು ನಿಮಗೆ ರೂರಲ್ಲು, ಬೆಂಚ್ ಮಾರ್ಕು, ಕನ್ನಡ ಮೀಡಿಯಮ್ಮು ಎಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲಿ ನಿಮ್ಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಮಾತ್ರ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ರೂರಲ್ ಆಗಿದ್ದರೆ ರೂರಲ್ಲು, ಅದು ಡೇಟನ್ನು ಹಾಕಬೇಕು. ಡೇಟ್ ಏನಪ್ಪ ಅಂದರೆ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಏನಿರುತ್ತಲ್ಲ ಆ ಒಂದು ಸರ್ಟಿಫಿಕೇಟ್ ಯಾವ ಡೇಟಿಗೆ ಬರ್ಸ್ಕೊಂಬಿಟ್ಟಿರ್ತೀರ ಆ ಒಂದು ಡೇಟನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾಕಂದರೆ ಸರ್ಟಿಫಿಕೇಟ್ ಡೇಟ್ ಅದೇ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ಯಾವ್ದು ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ನನಗೆ ಕನ್ನಡ ಮಾಧ್ಯಮ ಮಾತ್ರ ಅನಿಸುತ್ತೆ ಈ ವಿದ್ಯಾರ್ಥಿದು, ಹಾಗಾಗಿ ಕನ್ನಡ ಮಾಧ್ಯಮ ತೊಗೊತಿದ್ದೀನಿ. ಡೇಟನ್ನು ಯಾವ ಡೇಟಿಗೆ ಬರ್ಸ್ಕೊಂಬಂದಿರ್ತೀರ ಆ ಒಂದು ಡೇಟನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ.
ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ ಮ್ಯಾನು ಈ ರೀತಿಯಾಗೆಲ್ಲ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಅನ್ವಯಿಸಿದ್ದನ್ನು. ಅದಾದ ನಂತರ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಇದೆ, ಅನ್ಮ್ಯಾರಿಡು, ಮ್ಯಾರಿಡ್ ಅಂತಿದೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡು, ಅನ್ಮ್ಯಾರಿಡ್ ಆಗಿದೆ ಅನ್ಮ್ಯಾರಿಡು. ಇಲ್ಲಿ ಮುಂದುಗಡೆ ಡಿವೋರ್ಸ್ಡು, ವಿಧವು, ಜುಡಿಷಿಯಲಿ ಸಪ್ರೇಟೆಡು, ಸಿಂಗಲ್ಲು ಈ ರೀತಿಯಾಗಿರುತ್ತೆ. ಇದು ಮಹಿಳೆಯರಿಗೆ ಅನ್ವಯಿಸುತ್ತೆ. ಅದಾದ ನಂತರ ಇಲ್ಲಿ ಸ್ಪೌಸ್ ನೇಮ್ ಕೇಳ್ತದೆ. ಮ್ಯಾರಿಡ್ ಆಗಿದ್ದರೆ ಮೆನ್ಷನ್ ಸ್ಪೌಸ್ ನೇಮ್ ಅಂತಿದೆ. ಮದುವೆ ಆಗಿದ್ದರೆ ಗಂಡನ ಹೆಸರು ಅಥವಾ ಹುಡುಗ ಆಗಿದ್ದರೆ ಹೆಂಡತಿ ಹೆಸರು ಹಾಕಬೇಕಾಗುತ್ತೆ ಮದುವೆ ಆದರೆ. ನಂತರ ಸಿಟಿಜನ್ ಇಂಡಿಯನ್ ಅಂತ ಹಾಕ್ಕೊಂಡಿದ್ದೀನಿ, ಇಂಡಿಯನು. ಇಲ್ಲಿ ಬಾಕ್ಸಲ್ಲಿ ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಆನಂತರ ವೆದರ್ EC ಆಫ್ ಪಾಸ್ಡ್ ಹೈಯರ್ ಕ್ವಾಲಿಫಿಕೇಷನ್ ಅದರ್ ದೆನ್ ಎಕ್ಸ್ಟೆಂಡೆಡ್ ಅಂತ ಕೊಟ್ಟಿದ್ದಾರೆ. 10ನೇ ಕ್ಲಾಸ್ಗಿಂತ ಹೆಚ್ಚಿಗೆ ಓದಿದ್ದಾರೆ ಅಂತ ಕೇಳ್ತಾ ಇದೆ. ಎಸ್ ಅಂತ ತಗೊಳ್ಳಿ. SLCನೇ ಲಾಸ್ಟ್ ಆಗಿತ್ತು ಅಂದರೆ ಮಿನಿಮಮ್ SLC ಮೇಲೆ ಹಾಕ್ತಾಯಿದ್ದೀವಿ. ನೇಮ್ ಆಫ್ ದ ಸ್ಕೂಲ್ ಕೇಳ್ತಾ ಇದೆ. SLC ಯಾವೊಂದು ಸ್ಕೂಲಲ್ಲಿ ಓದಿರ ಆ ಒಂದು ಸ್ಕೂಲ್ ಹೆಸರು, ಕ್ವಾಲಿಫಿಕೇಷನು ಮತ್ತು ಇಯರ್ ಆಫ್ ಪಾಸಿಂಗ್ ಇದನ್ನೆಲ್ಲ ಹಾಕ್ಕೊಳ್ಳಿ. ಪಾಸಿಂಗ್ ಇಯರ್ ಬಂದು ನಿಮ್ಮೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು ಸರಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಎಸ್ ಅಂತ ತೊಗೊಂಡದ್ದು ಮಾತ್ರ ಹೆಚ್ಚಿಗೆ ಓದಿದರೆ, 10ನೇ ಕ್ಲಾಸ್ಗಿಂತ ಹೆಚ್ಚಿಗೆ ಓದಿದರೆ ಮಾತ್ರ ಎಸ್ ಅಂತ ತೊಗೋಬೇಕು. 10ನೇ ಕ್ಲಾಸ್ ಲಾಸ್ಟ್ ಆಗಿತ್ತು ಅಂದರೆ ನೋ ಅಂತ ತೊಗೋಬೇಕಾಗುತ್ತೆ. ಸೊ ಇದೆಲ್ಲ ಫಿಲ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರ್ತಾಯಿದೆ. ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಇಲ್ಲಿ ನಿಮಗೆ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅಲ್ಲ ಅದೇ ಒಂದು ಅಡ್ರೆಸ್ಸನ್ನು ಈ ಒಂದು ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ, ಫಿಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ಟೇಟು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ಸ್ವಂತ ಜಿಲ್ಲೆ, ಅದಾನಂತರ ತಾಲೂಕು. ಇಫ್ ನಾಟ್ ಕರ್ನಾಟಕ ಸ್ಟೇಟ್ ಪ್ಲೀಸ್ ಸ್ಪೆಸಿಫೈ ಡಿಸ್ಟಿಕ್ ಆ್ಯಂಡ್ ತಾಲೂಕು ಅಂತಿದೆ. ಕರ್ನಾಟಕದವರಲ್ಲ ನೀವು ಅಂದರೆ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ಒಂದು ಡಿಸ್ಟಿಕ್ ಯಾವ ಒಂದು ತಾಲೂಕು ಅಂತ, ಔಟರ್ ಡಿಸ್ಟಿಕ್ ಇದ್ದರೆ ಅದನ್ನು ಹಾಕಬೇಕಾದ್ರೆ. ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ ನೋಡಿ, ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಮೇಲಿರುವಂಥ ಅಡ್ರೆಸ್ ನಮಗೆ ಕೆಳಗಡೆ ಬರಬೇಕಂದ್ರೆ ಇಲ್ಲಿ ಒಂದು ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಕೊಟ್ಟಿದೆ ನೋಡಿ, ಇಲ್ಲಿದೆ ನೋಡಿ, ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತಿದೆ. ಇದನ್ನು ನೀವು ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ತೊಗೊಂಡ್ರೆ ನಿಮಗೆ ಮೇಲಿರುವಂಥದ್ದೇ ಕೆಳಗಡೆ ಆಟೋಮೆಟಿಕ್ಕಾಗಿ ಫಿಲ್ ಆಗಿ ಹೋಗುತ್ತೆ. ಆನಂತರ ಕೆಳಗಡೆ ಪಿನ್ ಕೋಡ್ ಇರುತ್ತೆ, ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಕೇಳ್ತದೆ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಇಮೇಲ್ ಐ ಡಿ ಕೇಳ್ತಾಯಿದೆ, ಇಮೇಲ್ ಐ ಡಿ ಹಾಕ್ಕೊಳ್ಳಿ. ವೆದರ್ ದ ಅಪ್ಲಿಕ್ಯಾಂಟ್ ವಾಸ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಪ್ರೆಸೆಂಟ್ ಆಗಿ ಅಥವಾ ಹಿಂದೆ ವರ್ಕ್ ಮಾಡಿದ್ದಾರೆ ಇಲ್ಲ ಅಂತ ಕೇಳ್ತಾ ಇದೆ. ವರ್ಕ್ ಮಾಡಿದರೆ ಎಸ್ ಅಂತ ತೊಗೊಳ್ಳಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ. ಎಸ್ ಅಂತ ತೊಗೊಂಡ್ರೆ ಇಫ್ ಎಸ್ ಗಿವ್ ಡೀಟೇಲ್ಸ್ ಅಂತಿದೆ. ನೀವು ಏನಾದರೂ ಎಸ್ ಅಂತ ಕೊಟ್ಟರೆ ಎಲ್ಲಿ ಮಾಡಿದ್ದೀರಾ, ಏನು ಕೆಲಸ ಮಾಡಿದ್ದೀರಾ ಎಲ್ಲ ಡೀಟೇಲ್ಸ್ ಇಲ್ಲಿ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ವೆದರ್ ದ ಅಪ್ಲಿಕ್ಯಾಂಟ್ ವಾಸ್ ಇನ್ ಸರ್ವಿಸ್ ಅಂತಿದೆ. ಇಲ್ಲಿ ನೀವು ಯಾವುದಾದ್ರು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಸೇವೆಯಲ್ಲಿದ್ದೀರಾ ಅಂತ ಕೇಳುತ್ತೆ. ಅಲ್ಲಿ ನೌಕರಿಲಿದ್ದರೆ ನೀವು ಇದನ್ನು ನೀವು ಎಸ್ ಅಂತ ಹೋಗಬೇಕಾಗುತ್ತೆ. ನೌಕರಿಲಿಲ್ಲ ಅಂದರೆ ಇನ್ನೂ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಬನ್ನಿ, ಇಲ್ಲಿ ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತಿದೆ ನೋಡಿ, ಒಂದು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನಿಮಗೆಲ್ಲ ಶೋ ಆಗುತ್ತೆ ಇಲ್ಲಿ. ಅದನ್ನು ಸರಿಯಾಗಿದೆಯಲ್ಲ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು. ಪ್ರಿವ್ಯೂವಲ್ಲಿ ಎಲ್ಲ ಸರಿಯಾಗಿ ನೋಡ್ಕೋಬೇಕು. ನೋಡಿಕೊಂಡು ನಿಮ್ಮ ಮೇಲಿಂದ ಕೆಳಗೆ ನೋಡಿಕೊಂಡು ಮತ್ತು ಕೆಳಗಡೆ ಒಂದು ಕ್ಯಾಪ್ಚರ್ ಇರುತ್ತೆ, ಆ ಒಂದು ಕ್ಯಾಪ್ಚರ್ ಕೋಡಲ್ಲಿ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಏನಾದರೂ ತಪ್ಪಾಗಿದ್ದರೆ ಮಾಹಿತಿಯನ್ನು ಸರಿಪಡಿಸ್ಬೇಕಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಎಡಿಟ್ ಕೂಡ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಂಡು ಮತ್ತು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಬಂದಿದೆ. ಈ ಒಂದು ಮೊಬೈಲ್ ನಂಬರ್ಗೆ ಒನ್ ಟೈಮ್ ಪಾಸ್ವರ್ಡ್ ಬಂದಿರುತ್ತೆ, ಆ ಪಾಸ್ವರ್ಡ್ ಇಲ್ಲಿ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ. ಎಜುಕೇಷನ್ ಇನ್ಫಾರ್ಮೇಷನನ್ನು ಇಲ್ಲಿ ಫಿಲಪ್ ಮಾಡೋದಿರುತ್ತೆ. 10ನೇ ತರಗತಿಯ ಒಂದು ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, SLC. ನಂತರ ಬೋರ್ಡ್ ಅಂತಿದೆ, ಯಾವ ಬೋರ್ಡ್ ಅಂದರೆ ನಿಮಗೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಆ ಒಂದು ಬೋರ್ಡ್ ನೇಮನ್ನು ಹಾಕ್ಕೊಳ್ಳಿ. ಆಮೇಲೆ ರೂಲ್ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಯರ್ ಆಫ್ ಪಾಸಿಂಗ್ ಕೇಳ್ತಾ ಇದೆ, ಇಯರ್ ಆಫ್ ಪಾಸಿಂಗ್ ಹಾಕ್ಕೊಳ್ಳಿ. ಯಾವ ಒಂದು ಇಯರಲ್ಲಿ SLC ಪಾಸ್ ಆಗಿದೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸು ಎಷ್ಟು ಮಾರ್ಕ್ಸನ್ನು ಇದ್ದಾವೆ, 625, 600 ಎಷ್ಟಿದೆ ನಿಮ್ಮ ಮಾರ್ಕ್ಸಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಅಪ್ಡೇನ್ ಮಾರ್ಕ್ಸ್ ಅಂತಿದೆ, ಅಪ್ಡೇನ್ ಮಾರ್ಕ್ಸ್ ಎಷ್ಟು ಪಡ್ಕೊಂಡಿದ್ದಾರೆ ನೀವು SLCಯಲ್ಲಿ ಅನ್ನೋದು ನೋಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಷ್ಟೊತ್ತು ಏನು ಮೇಲ್ಗಡೆ ಹಾಕಿರ್ತೀರ ಅದು ನಿಮಗೆ ಕೆಳಗಡೆ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಇಲ್ಲಿ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಲ್ಲ, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮತ್ತು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡುವಂಥ ವಿಭಾಗಕ್ಕೆ ಬಂದಿದ್ದೀವಿ. ಕೆಳಗಡೆ ಯಾವ ರೀತಿ ಇರಬೇಕು, ಎಷ್ಟು KB ಇರಬೇಕು ಅನ್ನೋದೆಲ್ಲ ಡೀಟೇಲನ್ನು ಕೊಟ್ಟಿರ್ತಾರೆ.
ಆ ಒಂದು ಫಾರ್ಮೆಟಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ನೀವು ಫೋಟೋನ ಕ್ಲಿಕ್ ಮಾಡಿಕೊಂಡು ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ನೀವು KB ರೆಡ್ಯೂಸ್ ಮಾಡ್ಕೊಳ್ಳಿ. ಕಮ್ಮಿ ಇದ್ದರೆ ಇನ್ಕ್ರೀಸ್ ಮಾಡ್ಕೊಂಡು ನೀವು ಸೆಟಪನ್ನು ಮಾಡ್ಕೋಬೋದು. ಇಲ್ಲಿ JPG ಫಾರ್ಮೆಟಲ್ಲಿ ಮಾತ್ರ ಇರಬೇಕು ಸಿಗ್ನೇಚರ್ ಆ್ಯಂಡ್ ಫೋಟೋ ಯಾವ ರೀತಿ ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ. 25 KB ಒಳಗಡೆ ಇರಬೇಕು, 10 ರಿಂದ 25 KB ಒಳಗಡೆ ಇರಬೇಕು. ಈ ರೀತಿಯಾಗಿ ಇರಬಾರ್ದು ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಕ್ರಾಸ್ ಆಗಿ ಚಸ್ಮಾ ಹಾಕ್ಕೊಂಡಿರೋದು, ಬುರ್ಕ ಹಾಕ್ಕೊಂಡಿರೋದು, ಸ್ಪೆಕ್ಟ್ ಹಾಕ್ಕೊಂಡಿರೋದು, ಈ ರೀತಿಯಾಗಿ ಕ್ಯಾಪ್ ಹಾಕ್ಕೊಂಡಿರೋದು, ಈ ರೀತಿಯಾಗಿ ಇರಬಾರ್ದು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರಬಾರ್ದು ನೋಡಿ. ಬ್ಲರ್ ಆಗಿರ್ಬಾರ್ದು, ಬುಡಕ್ಕೆ ಸಿಗ್ನೇಚರ್ ಬಂದಿರಬಾರ್ದು, ಮುಖದ ಮೇಲೆ ಸಿಗ್ನೇಚರ್ ಬಂದಿರಬಾರ್ದು, ಅಥವಾ ಸಣ್ಣದು ಚಿಕ್ಕದು ಫೋಟೋ ಈ ರೀತಿಯಾಗಿ ಈ ಥರ ಅಲೌಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿರುವಂಥ ಫೋಟೋನ ನೀವು ದಯವಿಟ್ಟು ಅಪ್ಲೋಡನ್ನು ಮಾಡೋಕ್ಕೋಗ್ಬೇಡಿ, ಭಾಳಷ್ಟು ಜನ ತಪ್ಪು ಮಾಡ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿ ಪಾಸ್ಪೋರ್ಟ್ ಸೈಜ್ಗೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತಿದೆ, ಚೂಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಫೋಟೋ ಶೋ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಇಲ್ಲಿ ಡಿಕ್ಲೇರ್ ಅಂತ ತೊಗೊಳ್ಳಿ. ನೆಕ್ಸ್ಟು ಸಿಗ್ನೇಚರ್ ಕೂಡ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಅಂತ ಕೊಟ್ಟರೆ ನಿಮಗೆ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪೇಮೆಂಟ್ ಮಾಡೋ ಬಂದಿದೆ, ಮೋಡ್ ಆಫ್ ಪೇಮೆಂಟು. ಇಲ್ಲಿ SBI ಈ ಚಾನಲ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಬಂದು ನಿಮಗೆ ಎಷ್ಟು ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಡಿಕ್ಲೇಷನ್ನ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಇಯರ್ SBI ಟು ಇ-ಪೇ ಅಂತಿದೆ. SBI ಇ-ಪೇ ನಂತಿ ಪೇ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ ನಿಮಗೆ. ಇಲ್ಲಿ ಕನ್ಫರ್ಮ್ ಅಂತ ಮಾಡ್ಕೊಳ್ಳಿ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ನಿಮಗೆ SBI ಇ-ಪೇ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, QR ಕೋಡ್ ಮುಖಾಂತರ ಕೂಡ ಸ್ಕ್ಯಾನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಕಾರ್ಡ್ ಪೇಮೆಂಟ್ ಒಂದೇ ಶೋ ಆಗ್ತಾಯಿದೆ, ಸೊ ಕಾರ್ಡಿಂದ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ, ಪ್ಲೀಸ್ ಎನ್ಶ್ಯೂರ್ ದಟ್ ಯುವರ್ ಕಾರ್ಡ್ ಈಸ್ ಎನೇಬಲ್ ಫಾರ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಕಾಮರ್ಸ್ದು ಟ್ರಾನ್ಸಾಕ್ಷನ್ ಎನೇಬಲ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಎನೇಬಲ್ ಇದ್ದರೆ ಮಾತ್ರ ನಿಮಗೆ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗುತ್ತಿಲ್ಲ ಅಂದರೆ ಅದು ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಅಲ್ಲಿ ಮೆಸೇಜ್ ಬರುತ್ತೆ ಡಿಕ್ಲೈನ್ ಆದರೆ. ಸೊ ಇಲ್ಲಿ ಕಾರ್ಡ್ ನಂಬರ್ ಹಾಕಿ ಮಂತ್ ಇಯರ್ ಎಲ್ಲ ಹಾಕ್ಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಟಿಕ್ ಮಾಡ್ಕೊಳ್ಳಿ. ಈ ಒಂದು ಪೇಮೆಂಟನ್ನು ವೆರಿಫೈ ಮಾಡೋದಿರುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ವೆರಿಫೈ ಇ-ಪೇ ಅಂತಿದೆ. ಇ-ಪೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಇಲ್ಲ ಅಂತ ನಿಮಗೆ ಶೋ ಆಗುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ. ಈ ಒಂದು ವಿದ್ಯಾರ್ಥಿದು ಕಾರ್ಡು ಆ್ಯಕ್ಟಿವ್ ಇಲ್ಲ, ಎನೇಬಲ್ ಇಲ್ಲ ಕಾಮರ್ಸ್ದು, ಹಾಗಾಗಿ ಪೇಮೆಂಟ್ ಆಗಲಿಲ್ಲ ಸ್ನೇಹಿತರೆ. ಪೇಮೆಂಟ್ ಆದ ತಕ್ಷಣ ನಿಮಗೆ ವೆರಿಫೈ ಮಾಡಿಕೊಂಡು ಅಕ್ನಾಲೆಜ್ಮೆಂಟ್ ಚೀಟಿಯನ್ನು ನೀವು ಪಡ್ಕೋಬೋದು. ಒಂದು ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ಹೈಕೋರ್ಟ್ ಜಾಬ್ನ ಒಂದು ಪ್ರೊಸೆಸರ್ ಆಗಿರ್ಬೋದು, ಪ್ಯೂನ್ ಆಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಹುದ್ದೆಗಳಿಗೆ ಇದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಕೋದಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.